ಜೊತೆಗೆ ವರ್ತಿಸಿ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಈ ಮೆಗ್ನೀಷಿಯಂ ತಂತಿಯನ್ನು ಕಾಯಿಸುವ ಮೊದಲು ಸ್ವಚ್ಛಗೊಳಿಸಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಓಕೆ, ಸೊ ಈಗ ನನ್ನ ಹತ್ರ ಒಂದು ವಿಕಲಾಂಗ್ ನೀವು ಹೇಳ್ತೀರ, ಇದು ನಾನು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಕರಿತೀವಿ. ಇಡಿಕೆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ನೋಡಿದ್ವಿ, ಒಂದು ಪ್ರಮಾಣ ಇದೆ, ಗಾಜಿನ ಪ್ರಮಾಣ. ಸೊ ಈ ಗಾಜಿನ ಪ್ರಮಾಣಕ್ಕೆ ಸಿಗಿಸ್ಬಿಟ್ಟು ಇದನ್ನು ಹೋಲ್ಡ್ ಮಾಡೋದು. ಯಾಕಂದ್ರೆ ನಾವು ಏನಾದ್ರು ಕಾಯಿಸಬೇಕು ಅಥವಾ ಕೆಮಿಕಲ್ಸ್ನ ಯೂಸ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಬೇಕಂದ್ರೆ ಒಂದು ಗ್ರಿಪ್ ಬೇಕಾಗುತ್ತೆ, ಕೈಯ ಮುಖವಾಗುತ್ತೆ. ಓಕೆ, ಅದನ್ನು ಟೆಸ್ಟ್ ಟ್ಯೂಬ್ ಹೋಲ್ಡ್ ಮಾಡೋಕ್ಕೆ ಇದನ್ನು ಇಟ್ಕೊಂಡಿರ್ತೀವಿ. ಸೊ ಇದನ್ನು ನಾನು ಈ ತಂತಿ ಹಿಡಿಯಕ್ಕೆ ಬಳಸ್ತೀನಿ. ಯಾಕೆ? ನಾನು ಇದನ್ನು ಕಾಯಿಸ್ಬೇಕು ಅಲ್ವಾ? ಲೋಹದ ಇನ್ನೊಂದು ಗುಣ ಏನು? ಒಂದು ಲೋಹಗಳು ಒಡೆಯುತ್ತವೆ, ಇನ್ನೊಂದು ಗುಣ ಏನು? ಇನ್ನೊಂದು ಗುಣ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಸೊ ಇದನ್ನ ಅದ್ರ ಮುಖಾಂತರ ಉಷ್ಣ ಹರಿಯುತ್ತೆ. ಈಗ ನಾನು ಕೈಯಾಗಿ ಇಟ್ಕೊಂಡು ಕಾಯಿಸಿದ್ರೆ ಏನಾಗುತ್ತೆ? ಈ ತಂತಿನ ಸುಡುತ್ತೆ. ಯಾಕಂದ್ರೆ ಈ ಮೆಗ್ನೀಷಿಯಂ ತಂತಿಯ ಮುಖಾಂತರ ಉಷ್ಣ ಹರಿಯುತ್ತೆ, ಹಾಗಾಗಿ ಅದು ಸುಡುತ್ತೆ. ಹಾಗಾಗಿ ನಾವು ಒಂದು ಸೇಫ್ಟಿ ಮೇಜರ್ ಆಗಿ ಈ ಹೋಲ್ಡರ್ನ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಈಗ ಇದೇನಿದು? ಮಧ್ಯಸಾರ ದೀಪ. ಚಿತ್ರ ಬರೀಬೇಕಾದ್ರೆ ನಾವೆಲ್ಲ ಬರೀತೀವಿ ನೋಡಿ, ಮಧ್ಯಸಾರ ದೀಪ, ಸ್ಪಿರಿಟ್ ಲ್ಯಾಂಪ್ ಅಂತ ಕರಿತೀವಿ. ಸೊ ಈಗ ನಾನು ಈ ಸ್ಪಿರಿಟ್ ಲ್ಯಾಂಪ್ ಅನ್ನ ಹಚ್ತೀನಿ. ಸೊ ಈ ಸ್ಪಿರಿಟ್ ಲ್ಯಾಂಪ್ ಅಲ್ಲಿ ಯೂಶುವಲ್ ಆಗಿ ಬಳಸೋದು ಸ್ಪಿರಿಟ್, ಮೆಥನಾಲ್ ಅಂತ, ಮೀಥೈಲ್ ಆಲ್ಕೋಹಾಲ್, ಅದನ್ನು ಸ್ಪಿರಿಟ್ ಆಗಿ ಯೂಸ್ ಮಾಡ್ತಾರೆ. ಬ್ಲೂ ಫ್ಲೇಮ್ ಅಲ್ಲಿ ಉರಿಯುತ್ತೀವಿ. ಸೊ ಈಗ ನಾನು ಈ ಮೆಗ್ನೀಷಿಯಂ ತಂತಿಯನ್ನು ಕಾಯಿಸ್ಬೇಕು. ಯಾರು ಕಾಯಿಸ್ತೀರ? ಕಾಯಿಸ್, ಹೆದರಿಕೆ ಬೇಡ, ಅದು ಪ್ರಕಾಶಮಾನವಾಗಿ ಉರಿಯುತ್ತೆ. ಓಕೆ, ಇಲ್ಲಿ ಹಂಗಿಡ್ತಾರೆ ನೋಡಿ. ಸೊ ಮೆಗ್ನೀಷಿಯಂ ತಂತಿಯನ್ನು ಕಾಯಿಸಿದಾಗ ಎಷ್ಟು ಪ್ರಕಾಶಮಾನವಾಗಿ ಉರಿತಾರೆ. ಸೊ ಶಾಖ ಬೆಳಕು ಉತ್ಪತ್ತಿ ಆಗೋದ್ರ ಜೊತೆಗೆ ಸೊ ಇಲ್ಲಿ ಒಂದು ಬೂದಿ ಫಾರ್ಮೇಷನ್ ಆಗಿದೆ ನೋಡಿ, ವೈಟ್ ಆಶ್ ಅಂತ ಕರಿತೀವಿ. ಇದಕ್ಕೆ ಮೆಗ್ನೀಷಿಯಂ ಆಕ್ಸೈಡ್ ನೋಡಿ. ಮೆಗ್ನೀಷಿಯಂ ಇಲ್ಲಿರುವಂತ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅದಕ್ಕೆ ಸ್ವಲ್ಪ ಹೀಟ್ ಮಾಡಿದಾಗ ಅದೇನಾಯ್ತು? ಗಾಳಿಯೊಂದಿಗೆ ಉರಿದು ಮೆಗ್ನೀಷಿಯಂ ಆಗುತ್ತದೆ. ಸೊ ಇದ್ರ ಕೆಮಿಕಲ್ ರಿಯಾಕ್ಷನ್ ಬರೀತಿರಲ್ಲ ಯಾರಾದ್ರೂ? ಇಲ್ಲ ಸರ್, ನೀವೇ ಬರೀತೀವಿ ನೋಡಿ. ನಾನು ಮೆಗ್ನೀಷಿಯಂ ತಂತಿ ತಗೊಂಡಿದ್ದೀನಿ. ಮೆಗ್ನೀಷಿಯಂ ಇದು ಆಕ್ಸಿಜನ್ ಜೊತೆಗೆ ಏನ್ ಫಾರ್ಮೇಷನ್ ಆಗುತ್ತೆ? ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಅಲ್ಲಿ ನಿಮಗೆ ಗೊತ್ತಿದೆ. ಸೊ ಈಗ ಇದೇ ಎಕ್ಸ್ಪರಿಮೆಂಟ್ ನಾವು ಇವಾಗ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉತ್ಪತ್ತಿಯಾಗುತ್ತೆ. ಹಾಗಾಗಿ ನಾವು ಏನಂತ ಕರಿತೀವಿ? ಸಂಯೋಗ ಅಂತ ಕರಿತೀವಿ. ಓಕೆ, ಇದು ರಾಸಾಯನಿಕ ಸಂಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಪರಿಮೆಂಟ್. ಸೊ ಇವಾಗ ರಾಸಾಯನಿಕ ವಿಭಜನೆ ಸುಣ್ಣ ಬೇಕು ಅಂತಿಲ್ಲ. ರಾಸಾಯನಿಕ ಸ್ಥಾನಪಲ್ಲಟ. ಸೊ ರಾಸಾಯನಿಕ ಸ್ಥಾನಪಲ್ಲಟಕ್ಕೆ ನಾನು ಏನು ಕೊಟ್ಟಿದ್ದೆ ನಿಮಗೆ? ಏನು ರಿಯಾಕ್ಷನ್ ಬರ್ಸಿದ್ದೆ ನಾನು? ಇದಕ್ಕೆ ಏನಂತ ಕರಿತೀವಿ? ಗಾಜಿನ ಪ್ರಮಾಣ. ಇದೇನಿದು? ಗಾಜಿನ ಬೀಕರ್. ಏನಿದು? ಗಾಜಿನ ಬೀಕರ್. ನಾವು ಯಾವುದೇ ಒಂದು ಎಕ್ಸ್ಪರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಪ್ರಮಾಣವನ್ನು ಚೆನ್ನಾಗಿ ತೊಳಿಬೇಕು ನೀರಾಗಿ. ಅಡುಗೆ ಮಾಡಕ್ಕೆ ನಿಮ್ಮ ಮನೆಗೆ ಪಾತ್ರೆ ಎಲ್ಲ ತೊಳೆಯಬೇಕು. ಒಂದು ಕೆಮಿಸ್ಟ್ರಿ ಲ್ಯಾಬ್ ಅಂದರೆ ನಿಮ್ಮ ಮನೆ ಅಡುಗೆ ಮನೆ ಇದೆ. ನೀವು ಅಡುಗೆ ಮಾಡ್ಬೇಕಾದ್ರೆ ಸಾಂಬಾರಿಗೆ ಒಗ್ಗರಣೆ ಹಾಕೋದು, ಡಿಫ್ರೆಂಟ್ ಐಟಮ್ಸ್ ಆಗ್ತವೆ. ನೀವು ಸಾರು ಮಾಡ್ಬೇಕು ಅಂದರೆ ಪ್ರತಿವರ್ತಕಗಳು ಏನೇನು ಬೇಕು ಸಾರು ಮಾಡೋಕ್ಕೆ? ತರಕಾರಿ, ಬೇಳೆ ಅಲ್ವಾ, ನೀರು, ಉಪ್ಪು, ಇವೆಲ್ಲ ಖಾರ ಪುಡಿ, ಸಾಂಬಾರ್ ಪುಡಿ, ಇವೆಲ್ಲ ಬೇಕಾಗಿರೋದು ಪ್ರತಿವರ್ತಕ. ಈ ಪಾತ್ರೆ, ಉಷ್ಣ ಅವೆಲ್ಲ ಅದೊಂದು ಇಂಗ್ರೀಡಿಯೆಂಟ್ಸ್. ಅಂದರೆ ಅದಕ್ಕೆ ರಿಯಾಕ್ಷನ್ ನಡೆಯಕ್ಕೆ ಬೇಕಾಗಿರುವಂಥ ವಸ್ತುಗಳಷ್ಟೇ. ಪ್ರತಿವರ್ತಕಗಳು ಮೇನ್ ಪ್ರಾಡಕ್ಟ್ಸ್. ಓಕೆನಾ? ಸೊ ಈಗ ನಾನು ಇದನ್ನು ತೊಳ್ಕೊಂಡಿದ್ದೀನಿ ನೀಟಾಗಿ. ಸೊ ಇವಾಗ ನಾನು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಪ್ರಿಪೇರ್ ಮಾಡ್ತೀನಿ. ತಾಮ್ರದ ಸಲ್ಫೇಟ್. ಸೊ ತಾಮ್ರದ ಸಲ್ಫೇಟ್ ನೋಡಿ, CuSO4. ಇದನ್ನ ನೀಲಿ ಮೈಲುತುತ್ತೆ ಅಂತ ಕರೀತಾರೆ. ನೀಲಿ ಮೈಲುತುತ್ತೆ. ಯೂಶಲ್ ಆಗಿ ನೀವು ರೈತ ಮಕ್ಕಳಾಗಿರೋದ್ರಿಂದ ನೀವು ಈ ಅಡಿಕೆಗೆ ರೋಗ ಬಂದ್ರೆ ಇದನ್ನು ಯೂಸ್ ಮಾಡ್ತಾರೆ.
ವಿಟ್ರಿಯಾಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ಲೂ ವಿಟ್ರಿಯಾಲ್. ಸೊ ಇವಾಗ ನಾನು ಇದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಾರೆ. ಸಂಸ್ಕೃತ